ವಿವಿಧ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ವಿಕಲಚೇತನರು ಇವತ್ತು ವಿಫಲ ಯತ್ನ ನಡೆಸಿದ್ರು ಅಲ್ಲಿ ಬೆಳಗಾವಿನಲ್ಲಿ. ಯಾರ ಮಿನಿಸ್ಟ್ರು ಹೋದ್ರಂತೆ ಸುಧಾಕರ್ ತಗೊಂಡು ಪಾಪ ಏನೋ ಗಲಾಟೆ ಆಯಿತು, ಅಸ್ವಸ್ಥರಾಗ್ಬಿಟ್ರಂತೆ ಕೆಲವರೆಲ್ಲ. ಹೌದಾ, ಸರಿ ಇಲ್ಲ ಅವ್ರು ಮಾಡಿರೋದು ಬಿಡಿ. ಲ್ಯಾಟಿಂಗ್ ಚಾರ್ಜ್ ಮಾಡಬೇಕಾಗಿತ್ತೇನೋ ಅಲ್ವಾ? ಅದೇ ಬೇಕು. ಏನು ಮುತ್ತು ಕೊಡೋಕ್ಕಾಗತ್ತಾ ಅವ್ರಿಗೆ ಅಂತ ಕೇಳ್ಬೋದು. ಚಿಕ್ಕಮಗಳೂರಿನಲ್ಲಿ ಭಾರೀ ಗಾಳಿ ಮಳೆ, ರಣಗಾಳಿಗೆ ದತ್ತಪೀಠದಲ್ಲಿ ತಾತ್ಕಾಲಿಕವಾಗಿ ವ್ಯವಹರಿಸಿದ ಶೀಟೆಲ್ಲ ಆರೋಗ್ಬಿಟ್ಟಿದೆ. ಮೋಡ ಕವಿದ ವಾತಾವರಣ ಎಲ್ಲ ಕಡೆನೂ ಅದೇ ಇದೆ, ಬೆಂಗಳೂರಲ್ಲೂ ಹಾಗೇ ಇದೆ. ಮುಂದಿನ ವರ್ಷ ಪ್ರಯಾಗರಾಜಲ್ಲಿ ಕುಂಭಮೇಳಕ್ಕೆ ಈಗಲಿಂದಾನೇ ಸಿದ್ಧತೆ. ಇವತ್ತು ಪ್ರಧಾನಮಂತ್ರಿಗಳು ವಿವಿಧ ಯೋಜನೆಗಳಿಗೆ ಅಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಒಂದು ಫೋನ್ ಕರೆಯಿಂದ ಯುದ್ಧ ನಿಲ್ಲಿಸೋ ಪ್ರಧಾನಿ, ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಡೆತಿರೋ ದೌರ್ಜನ್ಯ ನಿಲ್ಲಿಸಲ್ವಾ ಅಂತ ಉದ್ಧವ್ ಠಾಕ್ರೆ ವ್ಯಂಗ್ಯವಾಗಿ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಬರೀ ಮತಗಳಿಗಾಗಿ ಹಿಂದುತ್ವ ಮಂತ್ರ ಅಂತ ನೀವು ಮಾಡಿದ್ದೇನಿಂದೆ. ಕಲಬುರಗಿ ಪಾಲಿಕೆ ಎಡವಟ್ಟಿಗೆ ಬಾಲಕ ಬಲಿಯಾದ ಘಟನೆ ನಡೆದಿದೆ. ಆಟ ಆಡೋ ವೇಳೆ ತುಂಡಾಗಿ ಬಿದ್ದ ವೈರು ತುಳಿದು ಕರೆಂಟ್ ಶಾಕ್ನಿಂದ 15 ವರ್ಷದ ಕಮಲ್ ರಾಜ್ ಮೃತಪಟ್ಟಿದ್ದಾನೆ. ಪಾಲಿಕೆ ಆರೋಗ್ಯ ಈಗ ಅವ್ರನ್ನ ಅರೆಸ್ಟ್ ಮಾಡಬೇಕಪ್ಪ. ರೇವಂತ್ ರೆಡ್ಡಿ ಫೋನ್ ಮಾಡಿ ಯಾರನ್ನ ಅರೆಸ್ಟ್ ಮಾಡೋಣ ಅಂತ ಕೇಳೋಣ. ಅರೆಸ್ಟ್ ಮಾಡಬೇಕು, ಅವರು ನಿರ್ಲಕ್ಷ್ಯ ಅಲ್ವಾ? ಹೌದು. ಈ ಮೊದಲು ವಡ್ಡನಂತಿದ್ದೆ ಅಂತ ಶಿವಕುಮಾರ್ ಸದನದಲ್ಲೆಲ್ಲೋ ಹೇಳಿದ್ರು. ಅದಕ್ಕೆ ಬೋವಿ ಗುರುಪೀಠದ ಸ್ವಾಮೀಜಿ ಅದಕ್ಕೆ ಆಕ್ರೋಶ ಹೊರಪಡಿಸಿ ಅದು ತಪ್ಪು, ಆ ಪದ ಬಳಕೆ ಸರಿ ಇಲ್ಲ, ಕಡತದಿಂದ ತೆಗೀರಿ ಎಂದಿದ್ದಾರೆ. ಅಷ್ಟು ತೆಗಿಬೋದಪ್ಪ, ನನಗೂ ಏನು ತಪ್ಪೇನು ಅನ್ನಿಸ್ತಿರೋ ತೆಗೆದುಹಾಕ್ಬಿಟ್ರು. ಇದು ಹನುಮಾನ್ ಜಯಂತಿ ಇವತ್ತು. ಗಂಗಾವತಿ ತಾಲೂಕಿನ ಅಂಜನಾದ್ರಿ ಹನುಮನ ದರ್ಶನ ಭಕ್ತಸಾಗರನೇ ಇತ್ತು. ಇದು ಚಿಕ್ಕಮಗಳೂರಿನ ದತ್ತ ಜಯಂತಿ ಜೋರಾಗೆ ಮಾಡಿದ್ದಾರೆ. 10,000 ಜನ ಅಂತೆ. ಸಿ ಟಿ ರವಿ ವೀರಗಾಸೆ ಕತ್ತಿ ಹಿಡಿದು ಹೆಜ್ಜೆ ಹಾಕಿದ್ರಂತೆ. ರೆಡಿಯಾಗ್ರಪ್ಪ, ಫೈಟಿಂಗ್ಗೆ ಸೋತೋಗ್ಬಿಟ್ಟಿದ್ದೀರಿ, ನೆಕ್ಸ್ಟ್ ಬರಬೇಕಲ್ಲ ಮತ್ತೆ ಯುದ್ಧಕ್ಕೆ. ಸಂಸತ್ ಮೇಲಿನ ಭಯೋತ್ಪಾದಕ ದಾಳಿ ನಡೆದು ಇವತ್ತಿಗೆ 23 ವರ್ಷ. ಹುತಾತ್ಮರಿಗೆ ಪ್ರಧಾನಿ ಸೇರಿ ಎಲ್ಲ ಪ್ರಮುಖರು ಪುಷ್ಪ ನಮನ ಸಲ್ಲಿಸಿದ್ದಾರೆ. ಇಂಡಿಗೋದ ಅವಾಂತರ ಮುಗೀತಾ ಇಲ್ಲ. 24 ಗಂಟೆಯಿಂದ ಇಸ್ತಾನ್ಬುಲ್ ಏರ್ಪೋರ್ಟ್ನಲ್ಲಿ 400 ಪ್ರಯಾಣಿಕರು ತಗಲಾಕೊಂಡಿದ್ದಾರಂತೆ. 2 ವಿಮಾನ ತಾಂತ್ರಿಕ ದೋಷ, ಸರಿಯಾಗಿ ಸ್ಪಂದನೆಯೂ ಇಲ್ಲವಂತೆ. ಎಡವಟ್ಟಿಗೆ ಕ್ಷಮೆ ಕೇಳ್ಬಿಟ್ಟಿದ್ದಾರಂತೆ. ನಿಮ್ಮ ಕ್ಷಮೆ ಹಿಡ್ಕೊಂಡು ನೀವು ಪಿಂಕ್ ಹಾಕೊಂಡು ನೆಕ್ಬೇಕಾ? ಎಲ್ಲರಿಗೂ ಫೈನ್ ಹಾಕ್ಬಿಟ್ಟು ಇನ್ಮೇಲಿಂದ ಡಬಲ್ ಮಾಡಬೇಕು. ನಾವೇನಾದ್ರು ಮಾಡಿಬಿಟ್ರೆ ಆಫ್ ದ ಲಿಸ್ಟು, ನೋ ಪ್ಲೇಯಿಂಗ್ ಲಿಸ್ಟು, ಜೀರೋ ಲಿಸ್ಟು, ಡಬಲ್ ಲಿಸ್ಟು ಅಂತೀರಿ. ಹತ್ಯೆ, ದಾಳಿ, ಲೂಟಿ ಅಂತ 13 ಅಪರಾಧಗಳಲ್ಲಿ ಪಾಲ್ಗೊಂಡಿದ್ದು ಸಾಬೀತಾದರೆ 10 ವರ್ಷದ ಮಕ್ಕಳಿಗೂ ಕಠಿಣ ಶಿಕ್ಷೆ ನೀಡುವ ಕಾನೂನನ್ನು ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ಜಾರಿಗೆ ತಂದಿದೆ.